ಆತವ ಪಲ್ಯ ಮಾಡೀನಿ, ರೊಟ್ಟಿ ಹಿಟ್ಟು ನಾದಿಟ್ನಿ. ಮಾವಾರಂತೂ ಅನ್ನ ಉಣ್ಣೋದಿಲ್ಲ, ನುಚ್ಚು ಮಾಡಿದನು. ಅನ್ನ ಒಂದು ಕುದಿಯಾಕತೈತಿ. ಇದಿಷ್ಟು ಮಾಡಿ ರೊಟ್ಟಿ ಮಾಡಿಬಿಟ್ರೆ ಕೆಲಸ ಮುಗಿದೋಗ್ಬಿಡ್ತೈತಿ. ಅಲ್ಲ, ನಮ್ಮ ಹುಡುಗರು ಎಲ್ಲೋದು ಇವು? ಯಾ ಕೆಲಸಕ್ಕೂ ಬಂದ ನೆರವಾಗುವುದನೇ ಇಲ್ಲ ನಮ್ಮ ಪುಟ್ಟಂತೂ. ನಾವಾರ ಮೊದಲ ಸಾಲಿಂದ ಬಂದವ್ರ ಕಸ ಹೊಡಿತಿದ್ವಿ, ಬಾಂಡೆ ತಿಕ್ತಿದ್ವಿ. ನಮ್ಮ ಅವುಗಳು ಏನರ ಮಾಡಕತ್ರ ಅವ್ರಿಗೆ ಹೋಗಿ ಕೆಲಸದಾಗ ನೆರವು ಹಾಕಿದ್ವಿ. ಈಗಿನ ಮಕ್ಕಳು ಆ ಫೋನ್ ಒಂದು ಹಿಡ್ಕೊಂಡು ಕುಂತು ಬಿಡ್ತಾವು. ಕರೆದ್ರ ನಮ್ಗ ಮತ್ತೆ ಸಿಟ್ಟಿಗೆ ಎದ್ದು ಬಿಡ್ತಾವು. ಹಂಗಾಗಿ ಕರೆಯಕ್ಕೂ ಹೋಗುದಿಲ್ಲ. ಗಿರ್ಜಾ, ಏನ್ ಮಾಡತಿ? ಬಂದ್ರೆ ಅಯ್ಯಯ್ಯ ನಂದ ತಡ ಆತ್ ನೋಡ್ರಿದ. ಊಟದ ಟೈಮ್ ಆಗೈತಿ. ಒಂದು 10 ನಿಮಿಷ ಇರ್ರಿ, ಅನ್ನ ಕುದಿಯಾಕತೈತಿ. ಅದಾತಂದ್ರ ರೊಟ್ಟಿ ಮಾಡೇ ಬಿಡ್ತೇನೆ. ಬಿಸಿ ಬಿಸಿ ರೊಟ್ಟಿ ತಿಂದ ಊಟ ಮಾಡಿಬಿಡಂತ್ರ ಅಂತ. ಅಯ್ಯ ಹುಚ್ಚಿ, ಇನ್ನ ಊಟದ ಎಳೆ ಆಗಿಲ್ಲ. ನಾ ಏನ್ ಊಟಕ್ಕೆ ಬಂದಿಲ್ಲ. ಹೌದ್ರಿ? ಏನ್ ನೀರದು ಬೇಕಾಗಿತ್ತನ್ರಿ ಹಂಗಾರ? ಏನು ಬೇಡ. ನೀ ಏನ ಇನ್ನ ಅಡ್ಗೆ ಮಾಡ್ಕೊಂತ ಕುಂತಿಯಲ್ಲ, ನೀ ಬರೋದಿಲ್ಲನ? ನಾನಾ? ನಾ ಎಲ್ಲಿ ಬರಲ್ರಿ? ಅಲ್ಲ, ಇವತ್ತ ನಾನು, ನೀನು, ಅವ್ವ 3 ಮಂದಿ ವಿಮಲವಕ್ಕರ ಮಗಳ ಮದುವೆಗೆ ಹೋಗುದಿಲ್ಲನ? ಮದುವೆಗ್ರಿ? ಇಲ್ರಿವಾ, ನಾ ಏನ್ ಬರೋದಿಲ್ಲ. ನೀವ ಹೋಗಿ ಬರ್ರಿ. ನಿನಗೇನಾಗೈತಿ? ಮದುವೆ ಅಂತಂದ್ರ ಎಲ್ಲಾರ್ಕಿಂತ ಮುಂದೆ ಓಡಿ ಬರ್ತಿದ್ದಿಲ್ಲ. ಇವತ್ತು ಯಾಕೆ ನೀವ ಹೋಗಿ ಬರ್ರಿ ಅನ್ನಕತಿ? ಯಾಕೆ ಗಿರ್ಜಾ, ಆರಾಮದಿ ಇಲ್ಲೋ ಮತ್ತ? ಆರಾಮದೇನಲ್ರಿ, ನನಗೇನಾಗೈತಿ? ನಾವಲ್ಲಿ, ನೀವು ಹೋಗಿ ಬರ್ರಿ. ಅಲ್ಲ, ನಾ ಮೊದ್ಲೇಕೆ ಹೇಳಿರ್ಕಿಲ್ಲಂತ ಸಿಟ್ಟದು ಮಾಡ್ಕೊಂಡಿಯೇನ? ಮತ್ತ ಏನು ಮರೆಯ, ಹೊಲ್ದಾಗದು ಕೆಲಸ ಹಂಗಿರ್ತಾವಲ್ಲ. ನಮ್ಮ ಮಳಿ ಒಂದಾಗಕತ್ತೈತಿ. ಈಗ ಹಂಗಾಮ ಬಿತ್ತು ಹಂಗಾಮಲ್ಲ, ಹಂಗಾಗಿ ನನಗೂ ತಲ್ಲಿನ ಓಡ್ಲಿಲ್ಲ. ಏನ ಆಗೋತಕ್ಕ ಬಾ, ಏನ್ ತಪ್ಪು ತಿಳ್ಕೊಬೇಡ. ನಾ ಏನ್ ಬೇಕಂತ ಕರೆಯೋದ್ ಬಿಟ್ಟಿಲ್ಲ ನಿನ್ನ. ಹೋಗಿ ಬಂದ್ಬಿಡುನ್ ಬಾ. ನೀವೇನೋ ಪ್ರೀತಿಯಿಂದ ಕರೆ ಹಾಕತ್ತೀರಿ ಬಿಡ್ರಿ. ಆದ್ರ ಅತ್ತಿಯರು ನಾ ಅಷ್ಟ ಹೋಗಿ ಬರ್ತೇನೋ, ನೀ ಏನ್ ಬರೋದ್ ಬೇಡ, ಬಲ್ಲಂಗು ಸಿಗತ್ತೆ, ಮನ್ಯಾಗ ಇರು ಅಂತ ಹೇಳಿದಾರ್ರಿ. ಅದಕ್ಕ ನಾ ಮನ್ಯಾಗ ಇರ್ತೇನೆ ತಗೋರಿ. ಏನವ್ವ ಹಂಗ ಅಂತಿರ್ತಾಳು ನೋಡು. ಆ ಹಿಟ್ಟು ನಾದಿಟ್ಟು ಎಲ್ಲ ಬಡ ಬಡ ಅವನ್ನ ರೊಟ್ಟಿ ಮಾಡಿ ತೆಗದ ಬಂದ್ಬಿಡ್ ರೆಡಿಯಾಗಿ. ಬೇಕಾರ ನಾವು ಆಮೇಲೆ ಕಡೆ ಗಾಡಿಗೆ ಹೋಗುಣಂತ. ಅವ್ವ ಅದು ಈಗ ಮುಂದಿನ ಗಾಡಿಗೆ ಹೋಗವಲ್ರು, ನಾವು ಹಿಂದಾಡಿ ಹೋಗುನ್ ತಗೋ. ಅಯ್ಯೋ ಬ್ಯಾಡ್ ಬಿಡ್ರಿ, ಎದಕ್ ಬೇಕು? ಅಲ್ಲ, ನಾ ಬ್ಯಾಡ್ ಅಂತ ಹೇಳಿರು ಮತ್ ನಿನ್ ಗಂಡನ ಕಿವಿ ಚುಚ್ಚಿಕಾರ ಚಡ ಹೇಳಿ ಅವನ್ ಕಡೆಯಿಂದ ಹೊಂಡಿಸ್ಕೊಂಡ ಮತ್ತು ಬಂದ ಬಿಟ್ಟಿ ಮದುವೆಗೆ. ದೊಡ್ಡವ್ರು ಹೇಳಿ ಮಾತಿಗೆ ನಿನ್ ಕಿಮ್ಮತ್ತ ಇಲ್ಲ ಅಂತ ಅಲ್ಲಿ ಬಂದು ಅತ್ತಿಯರ ಹತ್ರ ಬೇಯಿಸ್ಕೋದು ಎದಕ್ ಬೇಕ್ರಿ? ಅದಕ್ಕ ಬೇಡ ಬೇಡ, ಮನ್ಯಾಗ ಕಮ್ಗ ಅಡಿಗೆ ಮಾಡಿದನು, ಊಟ ಮಾಡಿ ಆರಾಮ್ ಮಕ್ಕೋತನಂತ. ಇಂಥ ತಂಡ್ಯಾಗ ಮಳ್ಯಾಗ ಮದುವೆಗೆ ಹೋಗಿ ಎದಕ್ ಬೇಕಾಗಿತ್ತು ನನಗ? ಅವ್ವ ಬೇಯ್ತಾಳಂತ ಚಿಂತೆ ಮಾಡಕತ್ತೀಯ? ಅವ್ವ ಬೇಯೋದೇನ್ ನಿನಗೇನು ಹೊಸಾದಲ್ಲ. ಈಗ ಬೇಯ್ತಾಳು, ನಾಳೆ ಮತ್ತೆ ನಕ್ಕೋ ಅಂತ ಗಿರ್ಜಕ್ಕ ನಿನ್ನ ಕರಿತಾಳ. ಅದನ್ನೆಲ್ಲ ತಲೆಯಾಗ ಹಾಕೋಬೇಡ. ನಾ ಹೇಳ್ತೇನಂತ ಬಾ. ಯವ್ವ ನಾನು ಹೊಂಡಿಸ್ಕೊಂಡ್ ಕರ್ಕೊಂಬಂದನಂತ ಹೇಳಿ ಬಾ, ಮೊದಲ ಸಜ್ಜಾಗ ಬಾ, ಹೋಗುಣಂತ. ಇರ್ಲಿ ಬಿಡ್ರಿ, ಅತ್ತಿಯರ್ ಬೇಯ್ತಾರಂತಲ್ಲ, ಮನ್ಯಾಗ ಸಣ್ಣ ಅತ್ತಿಯರಿಗೇನು ಆರಾಮಿಲ್ಲ. ನಾ ಈಗ ಬಂದ್ಬಿಟ್ನಂದ್ರ ಪಾಪ ರೊಟ್ಟಿ ಮಾಡೋದು ಎಲ್ಲ ಕೆಲಸ ಅವ್ರಿಗೆ ಬೀಳ್ತೈತಿ. ಬೇಡ, ನಾ ಮತ್ತೊಮ್ಮೆ ಯಾವಾಗರ ಬೇರೆ ಮದುವೆಗೆ ಬರ್ತಾನಂತ. ಈಗ ನೀವು ಅತ್ತಿಯರು ಹೋಗಿ ಬಂದ್ಬಿಡೋಗ್ರಿ. ಒಂದ್ ಮನಿಂದ ಎಷ್ಟು ಮಂದಿರ ಹೋಗುದ್ರಿ? ಏನ್ಪಾ ಮನಿ ಮಂದೆಲ್ಲ ಬಂದಾರ ಅನ್ಸ್ಕೋದು, ಏನ್ ಚಂದ. ಅದಕ್ಕ ನೀವು ಇಬ್ರು ಹೋಗಿ ಬಂದ್ಬಿಡೋಗ್ರಿ. ಒಂದೊಂದ್ಸಲ ನಿನ್ ಮಾತು ಕೇಳಿದ್ರೆ ಬಹಳ ಖುಷಿ ಆಕತ್ ನೋಡ್ ಗಿರ್ಜಾ. ಎಷ್ಟು ಜವಾಬ್ದಾರಿ, ಎಷ್ಟು ತಿಳುವಳಿಕೆಯಿಂದ ಮಾತಾಡ್ತಿ. ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ಒಂದೊಂದ್ಸಲ ಅಷ್ಟ ನನಗ್ ಬುದ್ಧಿ ಇರ್ತೈತಿ ತಲ್ಯಾಗ, ಉಳಿದ ಟೈಮ್ ಎಲ್ಲ ನಾನು ಬುದ್ಧಿ ಇಲ್ದವ್ರಂಗ್ ಮಾತಾಡ್ತೇನೇನ್ರಿ ಹಂಗಾರ? ಅಯ್ಯೋ ಸಿಕ್ಕೊಂಡ್ಯು ಮರಯ್ಯ. ನಾ ಏನ್ ಹಂಗನ್ನೆ ಮರಳ. ನೀನ್ ಯಾವಾಗಿದ್ರು ಜವಾಬ್ದಾರಿ ಇದ್ದವ್ರಂಗನ ಮಾತಾಡ್ತಿ. ನೀ ಬಾಳ ಶಾಣಕ್ಯದಿ. ಹಂಗ ಬರ್ರಿ ದಾರಿಗ್ ಮತ್ತ. ನನ್ನಂತ ಶಾನೆ, ನನ್ನ ಚಂದ ಹೆಂಡತಿ ಸಿಗ್ಬೇಕಾರ ನೀವು 7 ಜನ್ಮಕ್ಕೂ ಪುಣ್ಯ ಮಾಡಿದ್ರಿ. ಅದ್ ಕರೆ ಬಿಡ, ಅದ್ ಕರೆ. ಆಯ್ತು ತಗೋ ಗಿರ್ಜಾ, ನಾ ಹೋಗಿ ಸಜ್ಜಕ್ಕನಂಗಾರ ಬರ್ಲೇನಾ? ಹೋರಿ ಹೋರಿ, ಹೋಗಿ ಬರ್ರಿ. ಇವನ ನನ್ ಗಂಡ ಯಾವಾಗರ ಒಮ್ಮೆ ನನ್ನ ಹೊಗಳಿರೇನೋ ನಂಗೆ ಬಾಳ ಅಂದ್ರೆ ಬಾಳ ಖುಷಿ ಆಗ್ತೈತಿ. ನಾ ಹೋಗಬೇಕಂದಿದ್ರ ನಾ ಬಿಡ್ತಿದ್ನಿರೇ. ನಾನು ಪಾಪ ಇದೊಂದ್ಸಲ ಹೋಗಿ ಬರ್ಲಂತೆ ಸುಮ್ಮಾಗೇನ್ರಿ. ಅಲ್ಲ, ಹೊರಗೆ ದೋ ಮಳಿ ಸುರಿಯಾಕತೈತಿ, ಸಾಕಟ್ಟು ಥಂಡಿ ಬಿಟ್ಟೈತಿ. ಇಂಥ ಮಳ್ಯಾಗ ತಂಡ್ಯಾಗ ಗಡ 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 ನಡ್ಕೋಂತ ನಿಬ್ಬನ್ ಗಾಡ್ಯಾಗ ಹೋಗಿ ಅಲ್ಲಿ ಮದ್ವಿ ಮಾಡಿ ಯಾ ಸುಖಕ್ಕೆ ಹೋಗುದ್ರಿ? ಎದಕ್ ಬೇಕು? ತಣ್ಣಗೆ ಬಿಸಿ ಬಿಸಿ ರೊಟ್ಟಿ ಪಲ್ಲೆ ಅನ್ನ ಸಾರು ಉಂಡ ಗಡತ್ತಗೆ ಬೆಳತನ ನಿದ್ದಿ ಮಾಡಿ ಎದ್ರ ಆರಾಮ್ ಇರ್ತೈತ್ರಿ. ನನ್ ಪ್ಲಾನ್ ಗೊತ್ತಿಲ್ದ ಪಾಪ ನನ್ ಗಂಡ ಬಾಗಿರ್ಜಾ ಅನ್ನಕತ್ತಾರ್ರಿ. ಆದ್ರೂ ಅವ್ರ ಪ್ರೀತಿಲೆ ಕರೆಯಕತ್ತಾರ ಬಿಡ್ರಿ. ಹೋಗ್ಬೇಕಂತ ಒಂದ್ ಮೂಲೆಗೆ ಎಲ್ಲೋ ಅನ್ಸಾಕತ್ತಿತ್ತ. ಎದಕ್ ಬೇಕ್ ಬಿಡ್ರಿವ, ನಮ್ಮತ್ತೆ ಆಮೇಲೆ ಬೈತಾರ್ರಿ. ಗಂಡನ್ ಕಿವಿ ಚುಚ್ಕಾರ ಹೇಗಾರ್ ಕರ್ಕೊಂಬಂದ ನೋಡು, ತಾನು ಹೊಂಟ, ನಾ ಹೇಳಿದಕ್ಕೆ ಏನ್ ಕಿಮ್ಮತ್ತ ಇಲ್ಲಿಕೀಗ ಅಂತ ಹೇಳಿ ನಾಳೆ ಬಂದ್ ಸುಳ್ಳ ವರ ಮಾಡ್ತಾರ್ರಿ. ಅವ್ರ ಕಡೆಯಿಂದ ಬೇಯಿಸ್ಕೋದ್ ನನ್ಗಾರ ಎದಕ್ ಬೇಕ್ರಿ? ಸಾಕಾಗಿ ಹೋಗೈತ್ ಮೊದ್ಲ. ಗಿರ್ಜಕ್ಕ ಓಡಿ ಎತ್ತಿರಿ. ರೆಡಿಯಾಗಿ ಹೊಂಟಾರ್ ಕಾಂತತಿ, ಅದಕ್ಕೆ ಕರೆಯಕತ್ತಾರು. ತಡೀರಿ, ನಮ್ಮ ಅತ್ತಿನ ಕಳಿಸ್ಬರೋಣಂತ ಬರ್ರಿ ಮದ್ವಿಗೆ. ಬಂದೇನು ಅಯ್ಯವ? ಬಂದೆ ಎತ್ತಿರಿ. ಒಂದ್ 10 ನಿಮಿಷ ಇದ್ದಿದ್ರ ಒಂದ್ ಬಿಸಿ ರೊಟ್ಟಿ ತಿಂದೋಕಿದ್ರಲ್ರಿ ಎತ್ತಿರಿ.
ಅಯ್ಯ ನಾ ಅಲ್ಲಿ ಮದುವೆಗೆ ಹೊಂಟಿಲ್ಲನ ಮದುವೆ ಮನ್ಯಾಗ ರಾತ್ರಿ ಬಸ್ಗೆ ಆದ್ಮೇಲೆ ಊಟದ ಏರ್ಪಾಡು ಮಾಡಿರ್ತಾರ ಇಲ್ಲಿ ರೊಟ್ಟಿ ತಿಂದು ಹೋದ್ರ ಮತ್ತೆ ಅಲ್ಲಿ ಹೋಗಿ ತಿನ್ನಕ್ಕಾಗುಲ್ ಬಿಡವ ಏನ್ ಸ್ಪೆಷಲ್ ಮಾಡ್ಸಿರ್ತಾರೋ ಯಾರಿಗ್ ಗೊತ್ತ ಬೀಗರು ಬಾಳ ಶ್ರೀಮಂತರ ಅದಾರಂತ ಅನ್ನಕತ್ತಿದ್ರ ವಿಮಲವನ್ ಮಗಳದು ನಸೀಬ ನಸೀಬ ಹೌದೇನ್ರಿ ಹಂಗಾರ ಇವತ್ತ ಭರ್ಜರಿ ಭೋಜನನೇ ಇರ್ತೈತ್ ಬಿಡ್ರಿ ನಿಮ್ಗ ಇರ್ಬೋದು ಯಾಕಂದ್ರ ಕೊಡಾಕ್ ಹೋದಾಗನ ಹೋಳ್ಗಿ ಶಾವ್ಗಿ ಪಾಯಸ ಅದೇನೋ ಸ್ವೀಟ್ ಮಾಡ್ತಾರಲ್ಲವ ಹಾಲಿಲೆ ಮಾಡ್ತಾರ ನೋಡು ಕಲಾಕಂದ ಮಿಲ್ಕ್ ಕೇಕ್ ಏನೋ ಅಂತಾರ ನೋಡವ ನಂಗೆ ಅನ್ನಕ್ ಸುದ ಬರುದಿಲ್ಲ ಅದನ್ನ ಏನು ನಾನಾ ಥರ ಸ್ವೀಟು ನಾನಾ ಥರ ರೊಟ್ಟಿ ಕಾಯಿಪಲ್ಲೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಇದೈತಿ ಇದಿಲ್ಲ ಅನ್ಲಂಗ್ ಅಡಿಗೆ ಮಾಡಿಸಿದ್ರ ಇನ್ನು ಮದುವೆ ಅಂದ್ರೆ ಕೇಳ್ಬೇಕನ ಇಷ್ಟೆಲ್ಲ ಮಾಡಿಸಿದ್ರೆ ಹೂನವ ಹುಡುಗನು ಗೌರ್ಮೆಂಟ್ ನೌಕರಿದಾಗದಾನಂತ ಅವ್ರ ಅಪ್ಪ ಅವನು ಗೌರ್ಮೆಂಟ್ ನೌಕರಿನ ಅಂತ ಮತ್ ಕೇಳ್ತೀಯನ ಸಾಕಟ್ ಆಸ್ತಿ ಐತಿ ಇರವ ಒಬ್ಬ ಮಗ ಯಾರಿಗಂತ ಮಾಡ್ತಾರ ಅವ್ರಾರ ದಾಮ್ ಧೂಮ್ ಅಂತ ಮದ್ವೆ ಮಾಡಕತ್ತಾರ ಮಿಸ್ ಆತ್ ಬಿಡ್ರಿ ಇರುವತ್ತಾಕ ಹೋಯ್ ಬರ್ರಿ ಏನಂದಿ ಏನಿಲ್ರಿ ಚಲೋ ಆತ್ರಿ ಯಾವಾಗಾತ್ಲೆ ಹೋಗಿ ಬರ್ರಿ ಅತ್ತೀರಿ ಏನ್ರಿ ಹೂನವ ನಾ ಸಜ್ಜಾಗಿ ನಿಂತ ಯಾವಾಗಾತು ಈ ಲಕ್ಷ್ಮಕ್ಕ ಕಲ್ಲವಕ್ಕನ ಹಾದಿ ನೋಡಕತ್ತ ನೋಡದ ಅವ್ರ ಇನ್ನ ಬರಕ್ ತಯಾರಿಲ್ಲ ಅವ್ರ ಹಂಗ ಬಿಡ್ರಿ ಅತ್ತೀರಿ ನೀವು ಹೋಗಿ ಬಿಡ್ಬೇಕಿಲ್ರಿ ಅಲ್ಲೇ ಹೋಗಿ ಕರ್ಕೊಂಡು ಹೋಗಿ ಬಿಡ್ತಿದ್ರಿ ಯವ್ವ ನಾ ಎಲ್ಲಿ ಹೋಗ್ಲಿ ಬಿಡ ತಂಗಿ ಮಳಿ ಒಂದಾಗೆ ರೊಟ್ಟರ ಆಡಗೈತಿ ಎಲ್ಲ ಅವ್ರನ್ನ ಕರ್ಕೊಂತ ಹೋಗ್ಲಿ ಅದಕ್ಕ ಇಲ್ಲೇ ಬರ್ರಿ ಅಂತ ಹೇಳಿದನು ಬರ್ತಾರ ಹೌದು ನೀ ಏನು ಹೇಳವಲ್ಲಲ್ಲ ಏನ್ ಹೇಳ್ಬೇಕು ಏನ್ ಹೇಳ್ತೀರಿ ಅಲ್ಲ ನೆಕ್ಲೇಸು ಕಿವ್ಯಾನು ಎಲ್ಲ ಹಾಕೊಂಡ್ ರೆಡಿಯಾಗಿ ಮದ್ವಿಗೆ ಹೊಂಟನು ಚಂದ ಕಾಣಕತ್ತೈತ್ರಿ ಅತ್ತಿ ಅಂತ ಒಂದ್ ಮಾತು ಹೇಳವಲ್ಲಲ್ಲ ಐ ಹೌದ್ರಿ ಅತ್ತಿರಿ ಈ ನೆಕ್ಲೇಸು ಭಾಳ ಚಂದ ಕಾಣಕತ್ತೈತ್ರಿ ನಿಮಗೆ ಕಿವ್ಯಾನು ಅತ್ತಿರಿ ಒಂದೇ ಕಿವ್ಯಾನ್ ಐತಲ್ರಿ ಇನ್ನೊಂದ್ ಎಲ್ಲೈತ್ರಿ ಅಯ್ಯೋ ಹೌದಲ್ಲ ಒಂದೇ ಕಿವ್ಯಾನ್ ಕಾಣತೈತಿ ಇನ್ನೊಂದ್ ಎಲ್ಲಿ ಹೋತು ಅಲ್ರಿ ಅತ್ತಿರಿ ಇಷ್ಟೊತ್ತನ ಆದ್ರೂ ನೋಡ್ಕೊಂಡೇ ಇಲ್ಲೇನ್ರಿ ಇಲ್ಲ ಯವ್ವ ಎರಡು ನೋಡ್ಕೊಂಡನ ಹಾಕೊಂಬಂದೇನಿ ಅದೆಂಗ ಅಯ್ಯಯ್ಯ ಎಂತ ಕೆಲಸ ಆತು ತಡೀರಿ ಇತ್ತೀರಿ ಮನ್ಯಾಗ ಎಲ್ಲರ ಬಿದ್ದದನ್ನ ನೋಡುನು ಸಿಕ್ತದಂತ ಅದೆಲ್ಲ ಹೋಗುಲ ನಡಿ ಯವ್ವ ಹುಡ್ಕೊಂಡಂತ ನಡಿ ಮೊದಲು ಎಲ್ಲರ ಸಿಕ್ತನ ಗಿರ್ಜಕ್ಕ ಇಲ್ರಿ ಅತ್ತೀರಿ ಎಲ್ಲೂ ಸಿಗ್ಲೇ ಇಲ್ಲ ಅದೆಲ್ಲಿ ಬೀಳಿಸ್ಕೊಂಡಿರಿ ನನಗ ಅನಸ್ತತಿ ಈಕಿದ ಏನ್ರ ಕಾರ್ಬಾರ್ ಇರ್ಬೇಕಿದು ನೋಡ್ ಗಿರ್ಜಕ್ಕ ಇದು ಹೊತ್ತು ಎಳೆ ಅಲ್ಲ ಸುಳ್ಳ ಜಗಳ ಮಾಡ್ಕೋಂತ ನಿಂದ್ರಾಕ ಎಲ್ಲಿ ಇಟ್ಟಿಯೋ ಸುಮ್ ತಂದು ಕೊಟ್ಬಿಡ ನಾನ್ರೆ ನಾ ಎಲ್ಲಿಂದ ತಂದು ಕೊಡ್ಲಿ ರೀತಿರಿ ನೀವೆಲ್ಲಿ ಬೀಳಿಸ್ಕೊಂಡಿರಿ ನನಗೇನ್ ಗೊತ್ತ್ರಿ ನೋಡು ಸುಮ್ಮನೆ ನಾಟಕ ಮಾಡ್ಬೇಡ ಅಲ್ಲ ಯಾವಾಗೂ ಒಂದು ಜಾಟ್ನಿ ಕಳೆದಿಲ್ಲ ನಮ್ಮ ಮನ್ಯಾಗ ಇವತ್ತ ನನ್ನ ಬಂಗಾರ ಕಿವ್ಯಾಂದನ ಕಳೆದತಂದ್ರ ಏನರ್ಥ ನೀನು ಬಿಟ್ಟು ನಾ ಮದ್ವಿಗೆ ಹೊಂಟನಂತ ಹೇಳಿ ನೀನ ಹೆಂಗಾರ ಮಾಡಿ ನನ್ನ ಮದ್ವಿ ಹೋಗುದು ಬಿಡಿಸ್ಬೇಕಂತ ಹೇಳಿ ತೆಗೆದಿಟ್ಟಿದಿ ಹೌದಿಲ್ಲ ಅದನ್ನ ಇಂಥವೆಲ್ಲ ಹೆಂಗಾರ ತಲೆಯಾಗ ಬರ್ತಾವ್ರಿ ಎತ್ತೀರಿ ನಿಮಗೆ ಒಟ್ಟು ಎಲ್ಲಾ ತಪ್ಪನು ನನ್ನ ಮೇಲೆ ಹಾಕಾಕನ ಕಾಯ್ತಿರ್ತೀರಿ ಹೌದಿಲ್ರಿ ನೀವು ಹಾಕದ ಏನ್ ಮಾಡ್ತೇನು ನಂಗೆ ಗೊತ್ತಿಲ್ಲನ ನೀನ್ ಬಿಟ್ಟು ನಾ ಮದ್ವಿಗೆ ಹೊಕ್ಕನನ್ನು ಸಿಟ್ಟಿಗೆ ಅದನ್ನ ತೆಗೆದಿಟ್ಕೊಂಡ್ ಕಾರ ಹೆಂಗ್ ಮದ್ವಿಗೆ ಹೊಕ್ಕಳ ನೋಡ್ಬೇಕಂತ ಹೇಳಿ ಬೇಕಂತ ಪ್ಲಾನ್ ಮಾಡಿದಿ ಹೌದಿಲ್ಲ ಛೇ ಹಿಂಗೆಲ್ಲ ನೀವು ಹೆಂಗಾರ ವಿಚಾರ ಮಾಡ್ತೀರಿ ಎತ್ತೀರಿ ನಾ ಅದು ನಿಮ್ ವಿಷಯದಾಗ ಆ ತರ ಎಂದರ ನಡ್ಕೊಂಡೇನೇನ್ರಿ ನೋಡು ನಿನ್ ನಾಟಕ ಎಲ್ಲ ನಂಬಾಕ ನನಗಾಗುದಿಲ್ಲ ಸರಳ ಕಿವಿಯನ್ನು ತಂದ್ಕೊಡ ಇಲ್ದ್ರ ನಿಮ್ ಮಾವಾರ್ನ ನಿನ್ ಗಂಡನ್ನ ಎಲ್ಲಾರನ್ನೂ ಕರಿತಾನಿಗಿಲ್ಲ ನನ್ನ ಮನೆಗೆ ನೋಡ್ರಿ ಅತ್ತೀರಿ ನೀವು ಏನಂದ್ರೂ ಪರವಾಗಿಲ್ಲ ಯಾರನ್ನ ಕರೆದ್ರು ನನಗೇನು ತೊಂದ್ರೆ ಇಲ್ರಿ ಯಾಕಂದ್ರೆ ನಾ ಏನು ತಪ್ಪು ಮಾಡೇ ಇಲ್ಲ ನನಗೆ ಹಂಗೆಲ್ಲ ತುಡುಗ್ ಮಾಡುದು ಬುದ್ಧಿ ನಮ್ಮ ಮನ್ಯಾಗ ಹೇಳಿನೂ ಕೊಟ್ಟಿಲ್ಲ ನೀವು ಏನ್ ಬೇಕಾದ್ ಮಾಡಿರು ನಾ ತಗೊಂಡಿಲ್ರಿ ನೀ ಹೇಳಿದೆಲ್ಲ ನಂಬಕ ನಾ ಏನ್ ಕಿವ್ಯಾಗೂ ಇಟ್ಕೊಂಡನಂತ ಮಾಡಿ ಏನ ತಲ್ಯಾಗನ ಇಟ್ಕೊಂಡನ್ವಾ ನನಗೂ ಬುದ್ಧಿ ಐತಿ ನೋಡು ಕಡೆ ಸಲ ಹೇಳಕತ್ತನ್ ಎಲ್ಲಾರನ್ನು ಕರಿಯಕ್ಕಿಂತ ಮೊದಲ ಕಿವ್ಯಾನ್ನು ತಂದು ಕೊಟ್ಬಿಡ ಅಂದ್ರೆ ಕೊಟ್ಬಿಡು ಛೇ ಇದೊಳೆ ಪಜಿತಿ ಆತಲ್ಲ ನನಗ ಇಲ್ದಲ್ಲಿ ತಂದು ಕೊಡು ಅಂದ್ರೆ ಎಲ್ಲಿಂದ ತಂದು ಕೊಡ್ಲಿ ಗಿರ್ಜಾ ನೀವೇನ್ ಮಾಡಕತ್ತೀರಿ ಇಬ್ರು ಇಲ್ಲಿ ಬಾಪ ಈಗ ಎಂತ ಕೆಲಸ ಮಾಡ್ಯಾವ ಗೊತ್ತನ ಯವ್ವ ಇದು ನಿಂದ ಅನ್ಬೇಕು ಇವೆ ಅಂದ ಅಯ್ಯೋ ಅಲ್ಲಿ ಹೊರಗೆ ಬಿದ್ದಿತ್ತು ನೋಡ್ದೆ ಏನು ಕಿವ್ಯಾಗಿನ ಹೂವ ಹ್ಞೂ ಬೇ ನಾ ಎಲ್ಲೋ ಗಿರ್ಜಾ ಏನ್ರ ಬೀಳ್ಸಿರ್ಬೇಕು ಅಂತ ಮಾಡಿದ್ನಿ ನಿಂದ ಅನ್ಬೇ ಇದ ಹೂಯಪ್ಪ ನಂದ ಎಲ್ಲಿತ್ತು ಮದ್ವಿಗ್ ಬರಾಕ ಸಜ್ಜಾಗಂತ ಹೇಳಿ ಕೈಕಾಲ್ ತಗೋಕ್ ಹೋಗಿದ್ನೆ ಬಚ್ಚಲ್ ಅಂತೇಕ ಬಿದ್ದಿತ್ತು ನೋಡ್ಬೇ ಇದು ಹೌದಾ ಚಲೋ ಆತ್ ಬಿಡಪ್ಪ ಸಿಕ್ತು ಹೊರಗಡೆ ಇದು ಎಲ್ಲರ ಬಿದ್ದಿದ್ರ ಯಾರ್ದಾರ ಕೈಗೆ ಹತ್ತಿದ್ರ ಏನ್ ಮಾಡುದು ನನ್ನ ತವ್ರ ಮನೆಯವ್ರು ಕೊಡಿಸಿದ ಕಿವ್ಯಾನು ಇವು ನಾನ ಇಷ್ಟು ವರ್ಷ ಜೋಪಾನ್ ಮಾಡಿ ಇಟ್ಕೊಂಡನ್ ಒಗಾತ್ ಇಟ್ಕೋರ್ ಬೇ ಮೊದ್ಲ ಬಂಗಾರ ಬಾ ತುಟ್ಟಿಗೈತಿ ಹೂಯಪ್ಪ ಇವ್ರ ಜೊತೆ ಮಾತಾಡಕ್ಕೂ ನಂಗೆ ಇಷ್ಟ ಇಲ್ಲ ಗಿರ್ಜಕ್ಕ ಅಲ್ಲ ಕೇಳಿಲೆ ಏನ್ ಹೇಳ್ತೀರಿ ಅಲ್ಲ ಏನೋ ನನ್ನ ತವ್ರ ಮನೆಯವ್ರು ಕೊಡಿಸಿದ ಬಂಗಾರ ಜಾಡ್ನೆಲ್ಲ ನನಗೆ ಅದ್ರ ಮೇಲೆ ಭಾಳ
ಇಷ್ಟ. ನಾ ಎಲ್ಲಿ ಕಳ್ಕೊಂಬಿಟ್ನೋ ಅನ್ನೋ ಸಿಟ್ಟಿಗೆ ನಿನ್ನ ಮ್ಯಾಲೆ ಒದ್ರಾಡ್ಬಿಟ್ನಿ. ನಿನ್ನ ಮ್ಯಾಲೆ ಹಾಕಬಾರ್ದಾಗಿತ್ತವ ನಾನು. ನಮಗೆ ಯಾರ ಮೇಲೆ ನಂಬಿಕೆ ಇಲ್ದರೂ ನಮ್ಮ ಮನೆಯವ್ರ ಮೇಲೆ ಮೊದಲು ನಂಬಿಕೆ ಇರ್ಬೇಕು. ಆ ನಂಬಿಕೆನ ಕಳ್ಕೊಂಡ್ರೆ ತಪ್ಪು ನೋಡು. ಅದಕ್ಕೆ ಇದೊಂದು ಸಲ ನಾನು ಕ್ಷಮಿಸ್ಬಿಡುವಾಗಿರ್ಜಕ್ಕ. ಆತ್ ಬಿಡ್ರಿ ಎತ್ತೀರಿ, ಕ್ಷಮ್ಸಾಕ ನಾ ಯಾರ್ರಿ? ನಾ ಎಷ್ಟಾಗ್ಲಿ ನಿಮ್ಕಿಂತ ಸಣ್ಣಾಕಿ. ಇನ್ನೊಂದ್ಸಲ ಹಿಂಗೆಲ್ಲ ನನ್ನ ಮೇಲೆ ಅಪವಾದ ಹೊರಿಸ್ಬೇಡ್ರಿ ಅಷ್ಟೇ ರೀ. ಪರರ ವಸ್ತು ಪಾಷಾಣ ಅಂತ ನಮ್ಮ ಭಾಗಕ್ಕೆ ಯಾವ್ದಿರ್ತೈತೋ, ನಮ್ಮ ಪಾಲಿಗೆ ಯಾವ್ದಿರ್ತೈತೋ ಅದ ನಮಗೆ ಸ್ವಂತದ್ರಿ. ಮತ್ತೊಬ್ಬರ ವಸ್ತುವಿಗೆ ಆಸೆ ಪಡುವಂಥ ಗುಣ ಆಗಲಿ ಬುದ್ಧಿ ಆಗಲಿ ನಮ್ಮ ಮನ್ಯಾಗ ನನಗೆ ಕಲ್ಸಿಲ್ರಿ. ಅಯ್ಯೋ, ಭಾಳ ಬೇಸರ ಮಾಡ್ಕೊಂಡ ನಾನು. ಛೇ, ಎಂಥ ಕೆಲಸ ಆಗ್ಬಿಡ್ತು. ನಾವು ದೊಡ್ಡವರು ಒಂದೊಂದ್ಸಲ ಹಿಂಗೆ ನಡ್ಕೊಂಡ್ಬಿಡ್ತೇವೆ ನೋಡ್ರಿ. ದೊಡ್ಡವ್ರು ಅನ್ನೋದನ್ನು ಮರತ್ಕಾರ. ನನ್ನ ಬುದ್ಧಿಗೆ ಏನಾಗಿತ್ತು ಯಾರಿಗೆ ಗೊತ್ತು. ಪಾಪ ಬಂಗಾರದಂತ ನನ್ನ ಸೊಸಿ ಮೇಲೆ ಬಂಗಾರ ತುಡುಗು ಮಾಡಿದ ಅನ್ನೋ ಹಂಗೆ ಅಪವಾದ ಹೊರಿಸಿ ಆಕಿ ಮನಸ್ಸಿಗೆ ಭಾಳ ಬೇಜಾರು ಮಾಡಿಬಿಟ್ನಿ. ಏನು ಮಾಡಲಿ ಇನ್ನು ನೋಡ್ತೇನೆ ರೀ. ಆಕಿನ ಮೊದಲು ಹೋಗಿ ಸಮಾಧಾನ ಮಾಡ್ತೇನೋ. ನೀವು ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಯಾರ ಮೇಲೆ ಅನುಮಾನ ಪಟ್ಟರು ನಮ್ಮ ಮನೆಯವ್ರ ಮೇಲೆ, ನಮ್ಮ ಬಂಧು ಬಳಗ ಅನ್ನಿಸ್ಕೊಂಡವ್ರ ಮೇಲೆ ನಮಗೆ ನಂಬಿಕೆ ಇರ್ಬೇಕ್ರಿ. ಅಂದಾಗ ಸಂಬಂಧಗಳು ಚಲೋ ಉಳ್ಯಾಕ ಸಾಧ್ಯ ಐತಿ. ಇಷ್ಟು ಹೇಳಿ ಬರ್ತೇನೆ ರೀ ಹಂಗಾರ.